ನ್ಯೂಸ್ ಫಸ್ಟ್ಗೆ ಸ್ವಾಗತ. ನಾನು ಜಗದೀಶ್ ಕಾಶಂಪುರ್. ಇವತ್ತು ನಾನು ಹೇಳೋಕೆ ಹೊರಟಿರುವಂತಹ ಸ್ಟೋರಿ ಅಂತಿಂತದ್ದಲ್ಲ, ಎಲ್ಲರೂ ಸಹ ನೋಡಲೇಬೇಕಾದಂತಹ ಸ್ಟೋರಿ. ದಿನಗೂಲಿ ಮಾಡೋ ಒಬ್ಬ ವ್ಯಕ್ತಿ ಸಾವಿರಾರು ಕೋಟಿ ರೂಪಾಯಿಗಳ ಸಾಮ್ರಾಜ್ಯವನ್ನು ಕಟ್ಟಿ ಇಡೀ ದೇಶದಲ್ಲೇ ಅತಿ ಹೆಚ್ಚು ಟ್ಯಾಕ್ಸ್ಗಳನ್ನು ಪೇ ಮಾಡಿ ಕೊನೆಗೆ ಇಡಿ ಅಧಿಕಾರಿಗಳಿಂದ ಅಕ್ರಮ ಹಣ ವರ್ಗಾವಣೆಯಲ್ಲಿ ಜೈಲು ಪಾಲಾಗಿರುವಂತಹ ಸ್ಯಾಂಟಿಗೋ ಮಾರ್ಟಿನ್ ಕಥೆ. ಸ್ಯಾಂಟಿಗೋ ಮಾರ್ಟಿನ್ ಯಾರು ಅಂದರೆ, ಇವನ ಜೀವನ ಶುರು ಆಗೋದೇ ಮ್ಯಾನ್ಮಾರ್ನಲ್ಲಿ. 1980ರಲ್ಲಿ ಭಾರತಕ್ಕೆ ಬಂದು ಕೊನೆಗೆ ದಿನಗೂಲಿ ಕೆಲಸವನ್ನು ಮಾಡೋದಕ್ಕೆ ಶುರು ಮಾಡ್ತಾನೆ. ನಂತರ ಟೀ ಶಾಪ್ನಲ್ಲಿ ಟೀವನ್ನು ಮಾರಾಟ ಮಾಡ್ತಾನೆ. ಲಾಟರಿಯತ್ತ ಮುಖ ಮಾಡೋ ಮಾರ್ಟಿನ್ ತನ್ನದೇ ಆದಂತಹ 5 ಲಾಟರಿ ಅಂಗಡಿಗಳನ್ನು ಚೆನ್ನೈನಲ್ಲಿ ಓಪನ್ ಮಾಡ್ತಾನೆ. ಯಾವಾಗ ಲಾಟ್ರಿ ಅಂಗಡಿ ಓಪನ್ ಮಾಡ್ತಾನೋ ಆಗಿನಿಂದ ತಿರುಗಿ ನೋಡೋದೇ ಇಲ್ಲ. ಅದಾದ ಮೇಲೆ ಅವನು ಮುಟ್ಟಿದ್ದೆಲ್ಲ ಬಂಗಾರ. 80 ಮತ್ತು 90ರ ದಶಕದಲ್ಲಿ ಲಾಟ್ರಿ ಮಾರ್ಟಿನ್ ಅಂತಾನೆ ದೊಡ್ಡ ಮಟ್ಟದಲ್ಲಿ ಫೇಮಸ್ ಆಗ್ತಾನೆ. ಅದಾದ ಮೇಲೆ ಲಾಟ್ರಿ ಫೀಲ್ಡ್ನಲ್ಲಿ ಇದ್ದ ಘಟಾನುಘಟಿಗಳನ್ನು ಚಳ್ಳೆ ಹಣ್ಣು ತಿನ್ನಿಸಿ ಎಲ್ಲರನ್ನ ಮಖಾಡೆ ಮಲಗಿಸ್ಬಿಡ್ತಾನೆ. ತಮಿಳುನಾಡಿನಲ್ಲಿ ಫುಲ್ ಬೂಮ್ನಲ್ಲಿ ಫೇಮಸ್ ಆಗುವಂತಹ ಇವನ ಲಾಟ್ರಿಗೆ ಬ್ರೇಕ್ ಹಾಕಿದ್ದು ಮಾತ್ರ ಆಗಿನ ತಮಿಳುನಾಡಿನ CM ಜಯಲಲಿತಾ. ತಮಿಳುನಾಡಿನಲ್ಲಿ ದೊಡ್ಡ ಮಟ್ಟದಲ್ಲಿ ಲಾಟ್ರಿ ಚಟಕ್ಕೆ ಬಿದ್ದು ಸಾವಿರಾರು ಜನ ಮನೆ ಮಠ ಕಳ್ಕೊಳ್ತಾರೆ, ಆಸ್ತಿ ಪಾಸ್ತಿಯನ್ನು ಕಳ್ಕೊಳ್ತಾರೆ, ಕೊನೆಗೆ ಬೀದಿಗೆ ಬಂದು ಬೀಳುವಂತಹ ಪರಿಸ್ಥಿತಿ ನಿರ್ಮಾಣವಾಗುತ್ತೆ. ಇದರಿಂದ ಜಯಲಲಿತಾ ಸರ್ಕಾರ 2003ರಲ್ಲಿ ಲಾಟ್ರಿ ಬ್ಯಾನ್ ಮಾಡಿಬಿಡುತ್ತೆ. ಯಾವಾಗ ತಮಿಳುನಾಡಿನಲ್ಲಿ ಲಾಟ್ರಿ ಬ್ಯಾನ್ ಆಗುತ್ತೋ ಆಗ ಮಾರ್ಟಿನ್ ಸಾಮ್ರಾಜ್ಯ ಶಿಫ್ಟ್ ಆಗಿದ್ದು ಪೂರ್ತಿಯಾಗಿ ಕೇರಳ, ಆಂಧ್ರ ಮತ್ತು ಅದರ ಜೊತೆಗೆ ಕರ್ನಾಟಕ, ಈ ಎಲ್ಲ ರಾಜ್ಯಗಳ ಜೊತೆಗೆ ಈಶಾನ್ಯ ರಾಜ್ಯಕ್ಕೂ ಸಹಿತ ಇದರ ವಿಸ್ತಾರವನ್ನು ಪಡ್ಕೊಂಡು ಬಿಡುತ್ತೆ. ಅದರಲ್ಲೂ ಸ್ಪೆಷಲಿ ಅಸ್ಸಾಂನಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಈ ಒಂದು ಲಾಟ್ರಿಯ ಬೂಮ್ ಎದ್ದು ಹೋಗ್ಬಿಡುತ್ತೆ. ನಂತರ ಮಾರ್ಟಿನ್ ಲಾಟ್ರಿಗೆ ಮಾತ್ರ ಸೀಮಿತ ಆಗೋದಿಲ್ಲ, ಜೊತೆಗೆ ರಿಯಲ್ ಎಸ್ಟೇಟಿಗೆ ಎಂಟ್ರಿ ಕೊಡ್ತಾನೆ, ತದನಂತರ ಮೀಡಿಯಾಗೆ ಎಂಟ್ರಿ ಕೊಡ್ತಾನೆ, ಚಿತ್ರರಂಗಕ್ಕೂ ಎಂಟ್ರಿ ಕೊಡ್ತಾನೆ. ಇಷ್ಟೆಲ್ಲ ಅಲ್ಲದೆ ಕನ್ಸ್ಟ್ರಕ್ಷನ್ ಫೀಲ್ಡು ಮತ್ತು ಹೋಟೆಲ್ ಇಂಡಸ್ಟ್ರಿಗೂ ಸಹಿತ ಎಂಟ್ರಿಯನ್ನು ಕೊಡ್ತಾನೆ. 2003ರಲ್ಲಿ ದೇಶದಲ್ಲಿ ಅತಿ ಹೆಚ್ಚು ತೆರಿಗೆಯನ್ನು ಕಟ್ಟಿರ್ತಕ್ಕಂತಹ ಖ್ಯಾತಿಗೂ ಸಹಿತ ಈ ಮಾರ್ಟಿನ್ ಸಾಕ್ಷಿಯಾಗ್ತಾನೆ. 2017ರಿಂದ 2023ರವರೆಗೆ ಒಟ್ಟು 23,000 ಕೋಟಿ ರೂಪಾಯಿಗಳ GSTಯನ್ನು ಪಾವತಿ ಮಾಡೋ ಮೂಲಕವಾಗಿ ಎಲ್ಲರ ಹುಬ್ಬೇರುವಂತೆ ಬೆಳೀತಾನೆ. ಇಷ್ಟೆಲ್ಲ ಸಾಮ್ರಾಜ್ಯ ಬೆಳೆಯೋಕ್ಕೆ ಮೂಲ ಕಾರಣವಾಗಿದ್ದು ಮಾತ್ರ ರಾಜಕೀಯ ಪಕ್ಷಗಳ ಜೊತೆ ಇರುವಂತಹ ಅವನ ಸಂಬಂಧ. ತಮಿಳುನಾಡಿನ CM ಕರುಣಾನಿಧಿ ಬರೆದಂತಹ ಒಂದು ದೊಡ್ಡ ಸ್ಟೋರಿಗೆ ಹಣ ಹೂಡಿಕೆಯನ್ನು ಮಾಡ್ತಾನೆ. ಹಣ ಹೂಡಿಕೆಯನ್ನು ಮಾಡಿ ಒಂದು ಚಿತ್ರ ನಿರ್ಮಾಣವನ್ನು ಸಹಿತ ಮಾಡ್ತಾನೆ. ಆ ಚಿತ್ರ ನಿರ್ಮಾಣದಲ್ಲಿ ಸಂಪೂರ್ಣವಾಗಿ ಲಾಸ್ ಆದರೂ ಸಹಿತ ಅವನ ಸಂಬಂಧ ರಾಜಕೀಯ ನಾಯಕರ ಜೊತೆಗೆ ತುಂಬ ಚೆನ್ನಾಗಿ ಬೆಳೀತಾ ಹೋಗುತ್ತೆ. ಆಗಿನಿಂದಲೇ ಕರುಣಾನಿಧಿಯ ಜೊತೆಗೆ ಕೇರಳದ ರಾಜಕೀಯ ನಾಯಕರ ಪಕ್ಷಗಳ ಜೊತೆಗೂ ಸಹಿತ ಏನಂದ್ರೆ ಸಂಬಂಧವನ್ನು ಬೆಳೆಸ್ಕೊಳ್ತಾನೆ. ಆ ಪಕ್ಷಗಳಿಗೆ ಏನಂದ್ರೆ ಫಂಡ್ ಮಾಡಿ ಸರ್ಕಾರವನ್ನು ನಿಯಂತ್ರಣ ಮಾಡೋ ಮಟ್ಟಿಗೂ ಸಹಿತ ಬೆಳೆದು ಬಿಡ್ತಾನೆ. 2010ರಲ್ಲಿ ಅಸ್ಸಾಂನ ಕಾನೂನು ಬಾಹಿರವಾಗಿ ಹಣವನ್ನು ವರ್ಗಾವಣೆ ಮಾಡಿರೋ ಕಾರಣಕ್ಕಾಗಿ 910 ಕೋಟಿ ರೂಪಾಯಿ ಅವ್ಯವಹಾರ ಆಗಿದೆ ಅನ್ನೋ ಕಾರಣಕ್ಕಾಗಿ ಇಡಿ ಅಧಿಕಾರಿಗಳ ಕೆಂಗಣ್ಣಿಗೂ ಸಹಿತ ಮಾರ್ಟಿನ್ ಗುರಿ ಆಗ್ತಾನೆ. ಆ ಸಂದರ್ಭದಲ್ಲಿ ಒಟ್ಟು 8 ತಿಂಗಳ ಕಾಲ ಜೈಲಿನಲ್ಲಿ ಮಾರ್ಟಿನ್ ಇರಬೇಕಾದಂತಹ ಪರಿಸ್ಥಿತಿ ನಿರ್ಮಾಣವಾಗುತ್ತೆ. ಯಾವಾಗ ಅವನು ಜೈಲಿನಿಂದ ಹೊರಗಡೆ ಬರ್ತಾನಲ್ಲ, ಹೊರಗಡೆ ಬಂದ ಮೇಲೆ ರಾಜಕಾರಣಿಗಳಿಗೆ ಮತ್ತಷ್ಟು ಹತ್ತಿರವಾಗ್ತಾ ಹೋಗ್ತಾನೆ. ಯಾವ ಮಟ್ಟಿಗೆ ಅಂದರೆ, ಚುನಾವಣಾ ಬಾಂಡ್ ಮೂಲಕವಾಗಿ ರಾಷ್ಟ್ರೀಯ ಪಕ್ಷಗಳಿಗೆ 1300 ಕೋಟಿ ರೂಪಾಯಿ ಹಣವನ್ನು ದೇಣಿಗೆಯಾಗಿ ನೀಡ್ತಾನೆ. ಇದು ಭಾರತದ ಇತಿಹಾಸದಲ್ಲೇ ಅತಿ ಹೆಚ್ಚು ರಾಜಕೀಯ ಪಕ್ಷಗಳಿಗೆ ದೇಣಿಗೆ ನೀಡಿರುವಂತಹ ಪುಣ್ಯಾತ್ಮನ ಕಥೆ ಇದು. ಈಗ ಮಾರ್ಟಿನ್ ಮತ್ತೊಮ್ಮೆ ಸುದ್ದಿ ಆಗ್ತಾ ಇದ್ದಾನೆ. ಈ ಬಾರಿ ಸುದ್ದಿ ಆಗ್ತಿರೋದು ಸಹ ಇಡಿ ಅಧಿಕಾರಿಗಳು ಅವನಿಗೆ ಸಂಬಂಧಿಸಿದಂತಹ ಒಟ್ಟು 4 ರಾಜ್ಯದ 20 ಕಡೆಗೆ ಹೋಗಿ ದಾಳಿಯನ್ನ ಮಾಡ್ತಾರೆ. ಆ ದಾಳಿ ಮಾಡಿರುವಂತಹ ಸಂದರ್ಭದಲ್ಲಿ ಕೋಟಿ ಹಣ ಇವನ ಮನೆಯಲ್ಲಿ ವಶಪಡಿಸಿಕೊಳ್ಳಲಾಗ್ತದೆ. ಅದೇನೇ ಇರಲಿ, ಕೂಲಿ ಮಾಡೋಕೆ ಅಂತ ಭಾರತಕ್ಕೆ ಬಂದು ಲಾಟ್ರಿ ಸಾಮ್ರಾಜ್ಯವನ್ನೇ ಸೃಷ್ಟಿ ಮಾಡಿ ಹಲವು ಸರ್ಕಾರಗಳನ್ನು ನಿಯಂತ್ರಿಸೋ ಮಟ್ಟಕ್ಕೆ ಮಾರ್ಟಿನ್ ಬೆಳಿತಾನೆ. ಸದ್ಯ ಇಡಿ ಅಧಿಕಾರಿಗಳ ಅತಿಥಿಯಾಗಿದ್ದು ಮುಂದಿನ ದಿನಗಳಲ್ಲಿ ಮತ್ತಷ್ಟು ವಿಚಾರಣೆಗೆ ಹಾಜರಾಗಬೇಕಾದಂತಹ ಅನಿವಾರ್ಯದ ಪರಿಸ್ಥಿತಿ ಈಗ ಮಾರ್ಟಿನ್ ಮುಂದಿದೆ. ಇನ್ನಷ್ಟು ಕಂಟೆಂಟ್ಗಳಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.